ವೆಲ್ಕಮ್ ಬ್ಯಾಕ್. ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಕುಡಿಯೋ ನೀರಿಗೆ ಹಾಹಾಕಾರವೇ ಏರ್ಪಟ್ಟಿದೆ. ಸಾಕಷ್ಟು ಸಮಸ್ಯೆಯನ್ನ ಜನ ಈ ಕುಡಿಯೋ ನೀರಿನ ವಿಚಾರವಾಗಿ ಎದುರಿಸ್ತಾ ಇದ್ದಾರೆ. ಬಿಬಿಎಂಪಿ, BWSSB ಈ ಎಲ್ಲ ಕ್ರೈಸಿಸ್ ಮಧ್ಯೆ ಒಂದು ಹೊಸ ಆದೇಶವನ್ನ ಹೊರಡಿಸಿದೆ. ಅದೇನಂತಂದ್ರೆ ಕುಡಿಯೋ ನೀರನ್ನ ಅನ್ಯಥಾ ಬೇರೆ ವಿಚಾರಗಳಿಗೆ ಬಳಸಬಾರದು ಅನ್ನುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಬರುವಂಥದ್ದು ಈಜುಕೊಳ. ಈಜಿಗಾಗಿ ಕುಡಿಯೋ ನೀರನ್ನ ಬಳಸಬಾರದು ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲಲ್ಲಿ ಕುಡಿಯೋ ನೀರನ್ನ ಈಜಿಗಾಗಿ ಬಳಸಿದ್ರೆ 5,000 ರೂಪಾಯಿ ದಂಡ ಹಾಕ್ತೀವಿ ಅಂತ BBMP, BWSSB ಒಂದು ಹೊಸ ಆದೇಶವನ್ನ ಹೊರಡಿಸಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BBMP ಅಲರ್ಟ್ ಆಗಿದೆ. ಯಾವುದೇ ಕಾರಣಕ್ಕೂ ಕುಡಿಯೋ ನೀರನ್ನ ಬೇರೆ ಉಪಯೋಗಕ್ಕೆ ಬಳಸಬಾರದು, ಅನಗತ್ಯವಾಗಿ ಬಳಸಬಾರದು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನಾನೀಗ ಬಸವನಗುಡಿಯ ಸಾರ್ವಜನಿಕ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದೀನಿ. ತಾವು ಗಮನಿಸ್ತಾ ಇರಬಹುದು, ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ. ಇದು 25 × 50 ಮೀಟರ್ ಇರುವಂತಹ ಸ್ವಿಮ್ಮಿಂಗ್ ಪೂಲ್. ಈ ಸ್ವಿಮ್ಮಿಂಗ್ ಪೂಲ್ ತುಂಬಬೇಕು ಅಂತಂದರೆ ಬರ್ತಿ 25 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಇಲ್ಲಿ ಉಪಯೋಗ ಆಗುವಂತಹ ನೀರು ವ್ಯರ್ಥವಾಗುತ್ತಾ? ಬಹಳ ಪ್ರಮುಖವಾಗಿ ಕುಡಿಯೋ ನೀರನ್ನು ಇಲ್ಲಿ ಬಳಸಲಾಗುತ್ತಾ? ಈ ಎಲ್ಲ ಪ್ರಶ್ನೆಗಳಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ನಮ್ಮ ಜೊತೆಗೆ ಇಲ್ಲಿ ಈ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ನ ಸ್ಟಾಫ್ ನಮ್ಮ ಜೊತೆಗಿದ್ದಾರೆ, ಮ್ಯಾನೇಜರ್ಸ್ ನಮ್ಮ ಜೊತೆಗಿದ್ದಾರೆ. ಅವರು ಇದನ್ನು ಯಾವ ರೀತಿ ಬಳಸ್ತಾರೆ, ಕುಡಿಯೋ ನೀರನ್ನು ಇಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಅವರಿಂದಾನೇ ಉತ್ತರವನ್ನು ಪಡೆಯೋಣ. ಈ ಸ್ವಿಮ್ಮಿಂಗ್ ಪೂಲ್ನ ಮ್ಯಾನೇಜರ್ ಆಗಿರುವಂತಹ ರಾಮ್ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ರಾಮ್ ಪ್ರಸಾದ್ ಅವರೇ, ನೇರವಾಗಿ ನಿಮ್ಮ ಪ್ರಶ್ನೆ. 25 ಲಕ್ಷ ಲೀಟರ್ ನೀರನ್ನು ಇಲ್ಲಿ ಈಜಾಗಿ ಬಳಸ್ತಾ ಇದ್ದೀರಿ, ಕುಡಿಯೋ ನೀರನ್ನು ಬಳಕೆ ಮಾಡ್ತಿದ್ದೀರಾ ಹೇಗೆ? ಸದ್ಯಕ್ಕೆ ರಾಜಧಾನಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಇಂಥದ್ದೆಲ್ಲ ಬೇಕಾ ಅನ್ನೋಂಥ ಪ್ರಶ್ನೆ ಇದೆ, ಏನು ಹೇಳ್ತೀರಿ? ಇಲ್ಲ ಸರ್, ನಮ್ಮಲ್ಲಿ ನೀವು ಕೇಳತಕ್ಕಂಥ ಪ್ರಶ್ನೆ ಅದು ಎಲ್ಲ ಸಾರ್ವಜನಿಕರಿಗೂ ಅನ್ವಯಿಸುತ್ತೆ, ನಮ್ಮ ರಾಜಧಾನಿಗೂ ಅನ್ವಯಿಸ್ತಕ್ಕಂಥದ್ದು. ಆದರೆ ನಾವು ಯಾವುದೇ ಕಾರಣಕ್ಕೂ BWSSB ವಾಟ್ರನ್ನ ನಾವು ಬಳಸ್ತಾ ಇಲ್ಲ. ನಮ್ಮಲ್ಲಿ ಏನೇ ಬೋರ್ವೆಲ್ಲಿಂದ ಬರ್ತಕ್ಕಂಥ ನೀರನ್ನು ನಾವು ಉಪಯೋಗಿಸ್ತಾ ಇದ್ದೀವಿ. ಯಾವ ಕಾರಣಕ್ಕೂ ನಾವು BWSSB ವಾಟ್ರ್ ಆಗಲಿ ಅಥವಾ BBMPಯಿಂದ ಕಳಿಸ್ತಕ್ಕಂಥ ವಾಟ್ರ್ ಆಗಲಿ ಯಾವುದನ್ನು ನಾವು ಉಪಯೋಗಿಸ್ತಾ ಇಲ್ಲ. ನಾವು ನಮ್ಮ ಬೋರ್ವೆಲಲ್ಲಿ ಬರ್ತಕ್ಕಂಥ ನೀರನ್ನು ನಾವು ಸಾರ್ವಜನಿಕರಿಗೆ ಟ್ರೀಟ್ ಮಾಡಿ, ಕೆಮಿಕಲೈಸ್ ಮಾಡಿ, ಅದನ್ನು ರೀಸೈಕಲ್ ಮಾಡಿ ಇದನ್ನೇ ನಾವು ಬಳಕೆ ಮಾಡ್ತಾ ಇದ್ದೀವಿ ಹೊರತು ಯಾವುದೇ ಕಾರಣಕ್ಕೂ ನಾವು BWSSBಯಿಂದ ಕೊಟ್ಟಿರ್ತಕ್ಕಂಥ ಕನೆಕ್ಷನ್ ಆಗಲಿ ಅದರಿಂದ ನಾವು ಬಳಸ್ತಾ ಇಲ್ಲ. ಮತ್ತು ಇದಕ್ಕೆ ನೀರಿನ ಮೂಲ ಎಲ್ಲಿಂದ? ನಮಗೆ ನೀರಿನ ಮೂಲ ನಾವು ಬೋರ್ವೆಲ್ ಇದೆ, ನಮ್ಮಲ್ಲಿ 2 ಬೋರ್ವೆಲ್ಲು. ಅದು ಸ್ವಲ್ಪ ಮಟ್ಟಿಗೆ ನೀರು ಬರ್ತಾ ಇದೆ, ಇದರಲ್ಲಿ ನಾವು ಬಳಸ್ತಾ ಇದ್ವಿ. BWSSB ಅವರು 1996ರಲ್ಲೇ ನಮ್ಮ ಕಡೆಯಿಂದ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ತೊಟ್ಟು ಕೂಡ ನೀರು ನಾವು BWSSBಯಿಂದ ನಾವು ತೊಗೊಳ್ತಾ ಇಲ್ಲ. ನಮ್ಮಲ್ಲಿ ಬರ್ತಕ್ಕಂಥ ನೀರನ್ನೇ ನಾವು